ಒಂದು 10 ಅಡಿ ಮೇಲೆ ಐತೆ ಇಲ್ಲೇ ಐತೆ ಸ್ವಲ್ಪ ಈ ಕಡೆ ಬರೋ ಮರ ವಿಡಿಯೋ ಕಾಣಲ್ಲ. ಈ ಕಡೆ ಬಾರಲ್ಲ ನಾನು ವಿಡಿಯೋ ಕೊಡ್ಲಿ ಅಂತ ನಾನು ಬಾಲ ಇರೋ ಬಿಲ್ಲಿ
ಹಾಂ ಮಾತಾಡಿ. ಇವತ್ತಿನ ದಿನ ಒಂದು ಸುಮಾರು ರಾತ್ರಿ ಒಂದು 10:30ಯಿಂದ ಒಂದು 11 ಗಂಟೆ ಆಲ್ಕೊಳ ಒಂದು ಸರ್ಕಲಲ್ಲಿ ಒಂದು ಐ ಥಿಂಕ್ ಒಂದು 10 ಅಡಿ ಇರ್ತಕ್ಕಂಥ ಅವನ್ನ ಸ್ನೇಕ್ ಕಿರಣ್ ಅವರು ಹಿಡಿದು ನಮ್ಮ ಶಂಕರ ವಲಯಕ್ಕೆ ತಗೊಂಡ್ಬಂದಿದ್ದು. ಆ ಶಂಕರ ವಲಯದಿಂದ ನಾವು ಆ ಸುರಕ್ಷಿತ ತಾಣದಂತ ಒಂದು 15 ಇದಕ್ಕೆ ಈಗ ಸ್ನೇಕ್ ಕಿರಣ್ ಅವರಿಗೆ ಅದು ಅವರ ಒಂದು ಹಾವಿನ ಬಗ್ಗೆ ಬಹಳಷ್ಟು ಹಾವುಗಳನ್ನ ಇದುವರೆಗೂ ನಮ್ಮ ಇಲಾಖೆ ಗಮನಕ್ಕೆ ತಗೊಂಡ್ಬಂದು ಬಹಳಷ್ಟು ಹಾವುಗಳನ್ನ ನಾವು ಏನಂದ್ರೆ ಅಪಾಯ ಸ್ಥಿತಿ ಇರತಕ್ಕಂಥ ಹಾವುಗಳನ್ನ ತಗೊಂಡು ಕಾಡಿಗೆ ಬಿಡುವಂತ ಒಂದು ಕಾರ್ಯರೂಪಕ್ಕೆ ಅವರು ನಮ್ಮ ಬಹಳಷ್ಟು ಅವರು ಕೈ ಜೋಡಿಸಿದ್ದಾರೆ. ಅವರಿಗೆ ಶಂಕರ ವಲಯದಿಂದ ತುಂಬ ಧನ್ಯವಾದಗಳು. ಆಮೇಲೆ ಇದು ಏನಾಗಿದೆ ಇಲ್ಲಿ ನೀರಿಂದ ಅದು ವಾಟರ್ ಫ್ಯಾಕ್ಟ್ರಿ ಅಂತಲ್ಲ ಇಲ್ಲಿ ಪಕ್ಕದಲ್ಲಿ ಅಲ್ಲಿ ರೋಡ್ ಪ್ರೆಸ್ ಇಲ್ಲಕ್ಕೆ ಯಾರೋ ಹೋಗ್ತಿದ್ರು ಅಂತ ಕಾರಲ್ಲಿ ಅಡ್ಡ ಬಂದಿದೆ. ಆಮೇಲೆ ಭಯದಿಂದ ಎಲ್ಲ ನಿಂತ್ಕೊಂಡಿದ್ದಾರೆ. ಆಟೋ ಸ್ಟ್ಯಾಂಡ್ ಹುಡುಗರೆಲ್ಲ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಅದನ್ನ ಇಡಿಸ್ಬೇಕು, ಅದನ್ನ ಹೊಡಿಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಒಂದು ಒಳ್ಳೆ ಮನಸ್ಸು ಮಾಡಿದ್ದಾರೆ. ಆಮೇಲೆ ಅರಣ್ಯ ಇಲಾಖೆ ಒಪ್ಸಿ ಕಾಡಿ ಬಿಡುವಂತ ಅವಕಾಶ ಮಾಡ್ಬೇಕಂತ ಯೋಚನೆ ಮಾಡಿದಕ್ಕೆ ಇವತ್ತು ಸಿಗುವಂತ ಅವಕಾಶ ಆಗಿದೆ. ಈ ಮೂಕ ಪ್ರಾಣಿಯನ್ನು ಉಳಿಯಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯವರು ಸಹಕಾರದಿಂದ ಕಾಡಿ ಬಿಡುವಂತ ಅವಕಾಶ ಆಗಿದೆ. ರಾತ್ರಿ 11:30 ಆದ್ರೂ ಪಾಪ ಅವರು ಎಲ್ಲೆಲ್ಲೋ ಒಂದು ವರ್ಕ್ ಮೇಲೆ ಕೆಲಸ ಮೇಲೆ ಹೋಗಿರ್ತಾರೆ. ಅದರಲ್ಲೂ ಒಂದೇ ಕರೆ ಊಟಕ್ಕೆ ಬಂದಿದ್ದಾರೆ. ಆ ಭಗವಂತ ಎಲ್ಲರಿಗೂ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಿ ಶಿವಮೊಗ್ಗ ಒಂದು 26 kg ಉದ್ದ, ದಪ್ಪ 26 kg ಇದೆ, ಉದ್ದ 10 ಅಡಿ ಉದ್ದ ಇದೆ. ಇದು ವಿಷರಹಿತ ಹಾವು, ಹೆಬ್ಬ ಹಾವು, ರಾಕ್ ಪೈಥಾನ್ ಅಂತೇಳಿ. ಈಗಿನ ವಾತಾವರಣದಲ್ಲಿ ರಾತ್ರಿ ತುಂಬಾ ಓಡಾಡುತ್ತೆ. ಇದೇನು ವಿಶೇಷ ಅಂದ್ರೆ ಮರಿ ಹಾಕಲ್ಲ, ಡೈರೆಕ್ಟ್ ಮೊಟ್ಟೆ ಇಡುತ್ತೆ. ಹಾಗಾಗಿ ಈಗಿನ ವಾತಾವರಣದಲ್ಲಿ ಸ್ವಲ್ಪ ಕಾಣಿಸ್ಕೊಳುತ್ತೆ ರಾತ್ರಿ ಚಲನೆಯಲ್ಲಿ. ಈಗ 1 ತಿಂಗಳಲ್ಲಿ 2ನೇ ಬಾರಿ ಸಿಕ್ಕಿದೆ ಇದು ಹೆಬ್ಬಾವು. ಒಂದು ನಮ್ಮ ತಿತ್ತಳ್ಳಿ ರೋಡ್ ಹತ್ರ ಪಂಪೋಸ್ ಹತ್ರ ಸಿಕ್ಕಿದೆ, ಕುರುಬುರಪಾಳ್ಯದಲ್ಲಿ. ಇವತ್ತು ಆಳ್ಕೊಳದಲ್ಲಿ ಸಿಕ್ಕಿದೆ. ಈ ತರ ಎಲ್ಲೇ ಕಂಡ್ರೆ ಅದನ್ನ ಕೆಟ್ಟ ಭಾವನೆಯಿಂದ ಅದನ್ನ ನುಂಗತ್ತೆ, ಮನುಷ್ಯನ್ ತೊಂದರೆ ಮಾಡತ್ತೆ ಅನ್ನೋದ್ರ ಹೊಡೆಯುವಂತ ಅವಕಾಶ ಎಲ್ಲರೂ ಕಮ್ಮಿ ಮಾಡಿ ಅದನ್ನ ಉಳಿಸುವಂತ ಅವಕಾಶ ಮಾಡಿ. ಆಮೇಲೆ ಹಾವುಗಳಲ್ಲಿ ಒಂಥರ ಪೈಲ್ವಾನ್ ಇದ್ದಂಗೆ ಹೆಚ್ಚಾಗಿ ಎಲ್ಲರೂ ಹಾವು ಹಿಡಿಯಕ್ಕಾಗಲ್ಲ. ಹೆಬ್ಬಾವು ಇದು ವಿಷರಹಿತ ಹಾವಾಗಿದ್ರು ಬಹಳ ಸ್ಟಾಮಿನಾ ಇರುತ್ತೆ, ಶಕ್ತಿ ಇರುತ್ತೆ. ಗೊತ್ತಿಲ್ಲದೆ ಹಿಡಿಯಕ್ಕೆ ಹೋದಾಗ ಅಟ್ಯಾಕ್ ಮಾಡಿದ್ರೆ ನರಗಳಿಗೆ ಆಗಿರ್ಬೋದು, ಬೋನ್ಸ್ ಗಳಿಗೆ ತೊಂದರೆ ಆಗುವಂತ ಅವಕಾಶ ಇದೆ. ಯಾರು ಗೊತ್ತಿಲ್ಲದೆ ಹಾವುಗಳನ್ನ ಹಿಡಿಯೋಕೆ ಹೋಗ್ಬೇಡಿ ಅಂತ ಕೇಳ್ಕೊಂತೀನಿ. ಒಳ್ಳೆಯದಾಗಿ ಸ್ನೇಕ್ ಕಿರಣ್ ಶಿವಮೊಗ್ಗ ಸರ್. ಥ್ಯಾಂಕ್ ಯು.